ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿನ್ನರ್ ಪಾಲಿಟಿಕ್ಸ್ ಅಂತೂ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಮಾಧ್ಯಮಗಳ ಮುಂದೆ ಬಂದು ಬೆಳಗಾವಿಯ ನಾಯಕರು ನಮ್ಮನ್ನ ಊಟಕ್ಕೆ ಕರೀತಿದ್ದಾರೆ, ಬೇಡ ಅನ್ನಕ್ಕಾಗತ್ತಾ ಅಂತ ಹೇಳ್ತಾರೆ ಅವರು. ಆ ರೀತಿ ಸೌಜನ್ಯಕ್ಕೆ ಇವರು ಊಟಕ್ಕೆ ಹೋಗೋದಾದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಸಿಎಂ ಅಂಡ್ ಟೀಮ್ ಒಂದ್ ಕಡೆ ಹೋಗುತ್ತೆ, ಡಿಸಿಎಂ ಅಂಡ್ ಟೀಮ್ ಮತ್ತೊಂದ್ ಕಡೆ ಹೋಗುತ್ತೆ. ಈಗ ಡಿಕೆ ಬ್ರದರ್ಸ್ ಬೇರೆ. ಏನ್ ನಡೀತಾ ಇದೆ ಬೆಳಗಾವಿಯಲ್ಲಿ? ಖಂಡಿತ ಶ್ರೀಪಾದ, ಬೆಳಗಾವಿಯಲ್ಲಿ ಅಧಿವೇಶನ ಅಂದಾಗ ಸಹಜವಾಗಿ ಔತಣಕೂಟಕ್ಕೆ ಪ್ರತಿ ವರ್ಷ ಕೂಡ ಸೇರ್ತಾರೆ. ಅದರಲ್ಲಿ ವಿಶೇಷತೆ ಏನೂ ಇರಲ್ಲ. ಆದ್ರೆ ಈ ವರ್ಷದ ಔತಣಕೂಟಗಳು ಭಾರಿ ವಿಶೇಷತೆಯನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು ಮತ್ತು ರಾಜಕೀಯ ಆಯಾಮಗಳಿಗೆ ಚರ್ಚೆಗೆ ಗ್ರಾಸವಾಗ್ತಕ್ಕಂಥ ಔತಣಕೂಟಗಳಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಔತಣಕೂಟಗಳನ್ನು ಏರ್ಪಡಿಸುವಾಗ ಸಹಜವಾಗಿ ಎಲ್ಲಾ ಪಕ್ಷಾತೀತವಾಗಿ ಕರೀತಾರೆ, ಅಥವಾ ಒಂದೇ ಪಕ್ಷದಲ್ಲಿ ಇರುವಂತಹ ಎಲ್ಲಾ ಶಾಸಕರು ಎಲ್ಲರೂ ಕೂಡ ಸೇರ್ತಾರೆ. ಸಿಎಂ ಸೇರಿದಂತೆ ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ರು ಈ ಹಿಂದೆಗಳ. ಆದ್ರೆ ಈಗ ಈ ವರ್ಷ ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಆಗ್ತಾ ಇರೋದ್ರಿಂದ, ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಇದ್ದೇ ಇತ್ತು. ಯಾವ ತರಹದ ಔತಣಕೂಟಗಳು ನಡೀತಾವೆ, ಯಾರಿಗೆ ಯಾರು ಕೌಂಟರ್ ಕೊಡ್ತಾರೆ, ಯಾವ ರೀತಿಯಾದಂತಹ ಸಂದೇಶಗಳನ್ನ ರವಾನಿಸಕ್ಕೋಸ್ಕರ ಈ ತರದ ಔತಣಕೂಟಗಳು ಆಗ್ತವೆ ಅನ್ನುವಂತ ಚರ್ಚೆಗಳಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತ ಔತಣಕೂಟಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಮಾಧ್ಯಮಗಳ ಮೇಲೆ ದೂರತಕ್ಕಂಥದ್ದು, ನಾವು ಊಟಕ್ಕೆ ಸೇರಿದ್ವಿ, ಅದನ್ನ ನೀವು ಸುದ್ದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದ್ರ ಹೊರತಾಗಿ ಕೂಡ ರಾಜಕೀಯ ಚರ್ಚೆಗಳು ಆಗ್ತಾ ಇರತಕ್ಕಂಥದ್ದು ಸತ್ಯ. ಅದನ್ನ ಅಲ್ಲಿ ಗಳಿತಾ ಇಲ್ಲ ಕೂಡ ಅಲ್ಲಿ ಭಾಗವಹಿಸಿದಂತಹ ಶಾಸಕರಾಗ್ಲಿ, ಉಳಿದಂತಹ ನಾಯಕರುಗಳಾಗ್ಲಿ ಅದರ ಜೊತೆಗೆ ಒಂದಷ್ಟು ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ, ಔತಣಕೂಟಗಳನ್ನ ಏರ್ಪಡಿಸುವ ಮೂಲಕ ತಮ್ಮ ಬಣ್ಣದ ಸದಸ್ಯರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಡಿಸಿಎಂ ಆಗಬಹುದು, ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾನೆ ಇದ್ದಾರೆ. ಬಹಳ ಪ್ರಮುಖವಾಗಿ ಅಹಿತವನ್ನ ಒಗ್ಗೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರೆ, ತಮ್ಮ ಬಣ್ಣದವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು, ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ನಿನ್ನೆ ಏರ್ಪಡಿಸಿದ್ರು ಅವರ ಆಪ್ತರ ಮೂಲಕ. ಹೀಗಾಗಿ ಒಂದು ರೀತಿಯಲ್ಲಿ ಕದನ ವಿರಾಮ ಘೋಷಣೆ ಆಯಿತು, ಯಾವುದೇ ಚರ್ಚೆ ಇಲ್ಲ ಅನ್ನುವಂತ ಮಾತುಗಳನ್ನ ನಾವು ಏನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಆದ್ರೆ ಎರಡೇ ದಿನಕ್ಕೆ ಅಧಿವೇಶನ ಶುರುವಾಗಿ ಎರಡೇ ದಿನಕ್ಕೆ ಕದನ ವಿರಾಮ ಉಲ್ಲಂಘನೆ ಆಗಿರ್ತಕ್ಕಂಥದ್ದು. ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆಯಿಂದ ಸಹಜವಾಗಿ ಒಂದಷ್ಟು ಏಟಿಗೆ ಎದುರೇಟು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ವಾಕ್ಸಮರ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಅಲ್ಲಿ ಗಳಿತಾ ಇಲ್ಲ. ಅವರೇ ಹೇಳ್ತಾ ಇದ್ದಾರೆ, ನೀವು ಕೇಳಬಹುದು, ಶಾಸಕರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಎಲ್ಲವೂ ಸರಿ ಇಲ್ಲ, ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಏನೋ ಜೋರಾಗ್ತಾ ಇದೆ, ಜೋರಾಗುತ್ತೆ ಕೂಡ ಮುಂದಿನ ದಿನಗಳಲ್ಲಿ ಅನ್ನೋದನ್ನ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಇದನ್ನ ಮತ್ತೆ ರೀತಿ ಅನ್ನೋದನ್ನ ಬಹಳ ಕುತೂಹಲದಿಂದ ಗಮನಿಸಬೇಕಾಗುತ್ತೆ. ಈಗಾಗಲೇ ಏನು ದೆಹಲಿಗೆ ತೆರಳ್ತಾ ಇದ್ದಾರೆ ನಾಳೆ ನಾಡಿದ್ದು ಸಿಎಂ ಡಿಸಿಎಂ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕರೆಸಿ ಒಂದಷ್ಟು ಬುದ್ಧಿವಾದನ ಹೇಳ್ತಾರ, ಅಥವಾ ಮತ್ತೆ ಇದನ್ನ ಬೆಳೆಯೋದಕ್ಕೆ ಬಿಟ್ಟು ಮತ್ತೊಂದು ಸಾರಿ ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟು ಈ ತರದ ಒಂದು ವಾತಾವರಣವನ್ನ ತಿಳಿಯಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. ಕಾದ್ ನೋಡಬೇಕಾಗುತ್ತೆ. ಆದ್ರೆ 19 ಮತ್ತು 20ನೇ ತಾರೀಕಿಗೆ ಮತ್ತೆ ದೆಹಲಿಗೆ ಸಿಎಂ ಡಿಸಿಎಂ ನ ಕಾಂಗ್ರೆಸ್ ಹೈಕಮಾಂಡ್ ಕರಿಬಹುದು. ಚರ್ಚೆಯ ಗುದ್ದಾಟ ಏನ್ ನಡೀತಾ ಇದೆ, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ನಿಗಾ ವಹಿಸಿ ಈಗ ನಡೀತಾ ಇರತಕ್ಕಂತ ಗದ್ದಲಕ್ಕೆ ಪೂರ್ಣ ವಿರಾಮ ಇಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಶ್ರೀಪಾದ್. ಓಕೆ ಬಸವರಾಜ್, ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿನ್ನರ್ ಪಾಲಿಟಿಕ್ಸ್ ಅಂತೂ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಮಾಧ್ಯಮಗಳ ಮುಂದೆ ಬಂದು ಬೆಳಗಾವಿಯ ನಾಯಕರು ನಮ್ಮನ್ನ ಊಟಕ್ಕೆ ಕರೀತಿದ್ದಾರೆ, ಬೇಡ ಅನ್ನಕ್ಕಾಗತ್ತಾ ಅಂತ ಹೇಳ್ತಾರೆ ಅವರು. ಆ ರೀತಿ ಸೌಜನ್ಯಕ್ಕೆ ಇವರು ಊಟಕ್ಕೆ ಹೋಗೋದಾದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಸಿಎಂ ಅಂಡ್ ಟೀಮ್ ಒಂದ್ ಕಡೆ ಹೋಗುತ್ತೆ, ಡಿಸಿಎಂ ಅಂಡ್ ಟೀಮ್ ಮತ್ತೊಂದ್ ಕಡೆ ಹೋಗುತ್ತೆ. ಈಗ ಡಿಕೆ ಬ್ರದರ್ಸ್ ಬೇರೆ. ಏನ್ ನಡೀತಾ ಇದೆ ಬೆಳಗಾವಿಯಲ್ಲಿ? ಖಂಡಿತ ಶ್ರೀಪಾದ, ಬೆಳಗಾವಿಯಲ್ಲಿ ಅಧಿವೇಶನ ಅಂದಾಗ ಸಹಜವಾಗಿ ಔತಣಕೂಟಕ್ಕೆ ಪ್ರತಿ ವರ್ಷ ಕೂಡ ಸೇರ್ತಾರೆ. ಅದರಲ್ಲಿ ವಿಶೇಷತೆ ಏನೂ ಇರಲ್ಲ. ಆದ್ರೆ ಈ ವರ್ಷದ ಔತಣಕೂಟಗಳು ಭಾರಿ ವಿಶೇಷತೆಯನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು ಮತ್ತು ರಾಜಕೀಯ ಆಯಾಮಗಳಿಗೆ ಚರ್ಚೆಗೆ ಗ್ರಾಸವಾಗ್ತಕ್ಕಂಥ ಔತಣಕೂಟಗಳಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಔತಣಕೂಟಗಳನ್ನು ಏರ್ಪಡಿಸುವಾಗ ಸಹಜವಾಗಿ ಎಲ್ಲಾ ಪಕ್ಷಾತೀತವಾಗಿ ಕರೀತಾರೆ, ಅಥವಾ ಒಂದೇ ಪಕ್ಷದಲ್ಲಿ ಇರುವಂತಹ ಎಲ್ಲಾ ಶಾಸಕರು ಎಲ್ಲರೂ ಕೂಡ ಸೇರ್ತಾರೆ. ಸಿಎಂ ಸೇರಿದಂತೆ ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ರು ಈ ಹಿಂದೆಗಳ. ಆದ್ರೆ ಈಗ ಈ ವರ್ಷ ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಆಗ್ತಾ ಇರೋದ್ರಿಂದ, ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಇದ್ದೇ ಇತ್ತು. ಯಾವ ತರಹದ ಔತಣಕೂಟಗಳು ನಡೀತಾವೆ, ಯಾರಿಗೆ ಯಾರು ಕೌಂಟರ್ ಕೊಡ್ತಾರೆ, ಯಾವ ರೀತಿಯಾದಂತಹ ಸಂದೇಶಗಳನ್ನ ರವಾನಿಸಕ್ಕೋಸ್ಕರ ಈ ತರದ ಔತಣಕೂಟಗಳು ಆಗ್ತವೆ ಅನ್ನುವಂತ ಚರ್ಚೆಗಳಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತ ಔತಣಕೂಟಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಮಾಧ್ಯಮಗಳ ಮೇಲೆ ದೂರತಕ್ಕಂಥದ್ದು, ನಾವು ಊಟಕ್ಕೆ ಸೇರಿದ್ವಿ, ಅದನ್ನ ನೀವು ಸುದ್ದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದ್ರ ಹೊರತಾಗಿ ಕೂಡ ರಾಜಕೀಯ ಚರ್ಚೆಗಳು ಆಗ್ತಾ ಇರತಕ್ಕಂಥದ್ದು ಸತ್ಯ. ಅದನ್ನ ಅಲ್ಲಿ ಗಳಿತಾ ಇಲ್ಲ ಕೂಡ ಅಲ್ಲಿ ಭಾಗವಹಿಸಿದಂತಹ ಶಾಸಕರಾಗ್ಲಿ, ಉಳಿದಂತಹ ನಾಯಕರುಗಳಾಗ್ಲಿ
ಜೊತೆಗೆ ಒಂದಷ್ಟು ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಔತಣಕೂಟಗಳನ್ನ ಏರ್ಪಡಿಸುವ ಮೂಲಕ ತಮ್ಮ ಬಣ್ಣದ ಸದಸ್ಯರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಡಿಸಿಎಂ ಆಗಬಹುದು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾನೆ ಇದ್ದಾರೆ. ಬಹಳ ಪ್ರಮುಖವಾಗಿ ಅಹಿತವನ್ನ ಒಗ್ಗೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರೆ ತಮ್ಮ ಬಣ್ಣದವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು, ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಔತಣಕೂಟವನ್ನ ನಿನ್ನೆ ಏರ್ಪಡಿಸಿದ್ರು ಅವರ ಆಪ್ತರ ಮೂಲಕ. ಹೀಗಾಗಿ ಒಂದು ರೀತಿಯಲ್ಲಿ ಕದನ ವಿರಾಮ ಘೋಷಣೆ ಆಯಿತು, ಯಾವುದೇ ಚರ್ಚೆ ಇಲ್ಲ ಅನ್ನುವಂತ ಮಾತುಗಳನ್ನ ನಾವು ಏನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಆದರೆ ಎರಡೇ ದಿನಕ್ಕೆ ಅಧಿವೇಶನ ಶುರುವಾಗಿ ಎರಡೇ ದಿನಕ್ಕೆ ಕದನ ವಿರಾಮ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆಯಿಂದ ಸಹಜವಾಗಿ ಒಂದಷ್ಟು ಏಟಿಗೆ ರೇಟ್ ಅಂತ ನಿಟ್ಟಿನಲ್ಲಿ ಶಾಸಕರು ವಾಕ್ಸಮರ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಅಲ್ಲಿ ಗಳಿತಾ ಇಲ್ಲ. ಅವರೇ ಹೇಳ್ತಾ ಇದ್ದಾರೆ, ನೀವು ಕೇಳಬಹುದು, ಶಾಸಕರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಎಲ್ಲವೂ ಸರಿ ಇಲ್ಲ, ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಏನೋ ಜೋರ ಆಗ್ತಾ ಇದೆ, ಜೋರ ಆಗುತ್ತೆ ಕೂಡ ಮುಂದಿನ ದಿನಗಳಲ್ಲಿ ಅನ್ನೋದನ್ನ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಇದನ್ನ ಮತ್ತೆ ಬದಲಿರುತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ಗಮನಿಸಬೇಕಾಗುತ್ತೆ. ಈಗಾಗಲೇ ಏನು ದೆಹಲಿಗೆ ತೆರಳ್ತಾ ಇದ್ದಾರೆ ನಾಳೆ ನಾಡಿದ್ದು ಸಿಎಂ ಡಿಸಿಎಂ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕರೆಸಿ ಒಂದಷ್ಟು ಬುದ್ಧಿವಾದನ ಹೇಳ್ತಾರ ಅಥವಾ ಮತ್ತೆ ಇದನ್ನ ಬೆಳೆಯೋದಕ್ಕೆ ಬಿಟ್ಟು ಮತ್ತೊಂದು ಸಾರಿ ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟು ಈ ತರದ ಒಂದು ವಾತಾವರಣವನ್ನ ತಿಳಿಯಬರುವಂತ ಕೆಲಸವನ್ನ ಮಾಡ್ತಾರೆ, ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ 19 ಅಥವಾ 20 ತಾರೀಕಿಗೆ ಮತ್ತೆ ದೆಹಲಿಗೆ ಸಿಎಂ ಡಿಸಿಎಂ ನ ಕಾಂಗ್ರೆಸ್ ಹೈಕಮಾಂಡ್ ಕರಿಬಹುದು. ಚರ್ಚೆಯ ಗುದ್ದಾಟ ಏನ್ ನಡೀತಾ ಇದೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ನಿಗಾ ವಹಿಸಿ ಈಗ ನಡೀತಾ ಇರತಕ್ಕಂತ ಗದ್ದಲಕ್ಕೆ ಪೂರ್ಣ ವಿರಾಮ ಇಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರೀಪಾದ್. ಓಕೆ ಬಸವರಾಜ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿನ್ನರ್ ಪಾಲಿಟಿಕ್ಸ್ ಅಂತೂ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಮಾಧ್ಯಮಗಳ ಮುಂದೆ ಬಂದು ಬೆಳಗಾವಿಯ ನಾಯಕರು ನಮ್ಮನ್ನ ಊಟಕ್ಕೆ ಕರೀತಿದ್ದಾರೆ, ಬೇಡ ಅನ್ನಕ್ಕಾಗತ್ತಾ ಅಂತ ಹೇಳ್ತಾರೆ ಅವರು. ಆ ರೀತಿ ಸೌಜನ್ಯಕ್ಕೆ ಇವರು ಊಟಕ್ಕೆ ಹೋಗೋದಾದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಸಿಎಂ ಅಂಡ್ ಟೀಮ್ ಒಂದ್ ಕಡೆ ಹೋಗುತ್ತೆ, ಡಿಸಿಎಂ ಅಂಡ್ ಟೀಮ್ ಮತ್ತೊಂದ್ ಕಡೆ ಹೋಗುತ್ತೆ. ಈಗ ಡಿ.ಕೆ. ಬ್ರದರ್ಸ್ ಬೇರೆ. ಏನ್ ನಡೀತಾ ಇದೆ ಬೆಳಗಾವಿಯಲ್ಲಿ? ಖಂಡಿತ ಶ್ರೀಪಾದ್, ಬೆಳಗಾವಿಯಲ್ಲಿ ಅಧಿವೇಶನ ಅಂದಾಗ ಸಹಜವಾಗಿ ಔತಣಕೂಟಕ್ಕೆ ಪ್ರತಿ ವರ್ಷ ಕೂಡ ಸೇರ್ತಾರೆ, ಅದರಲ್ಲಿ ವಿಶೇಷತೆ ಏನು ಇರಲ್ಲ. ಆದ್ರೆ ಈ ವರ್ಷದ ಔತಣಕೂಟಗಳು ಭಾರಿ ವಿಶೇಷತೆಯನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು ಮತ್ತು ರಾಜಕೀಯ ಆಯಾಮಗಳಿಗೆ ಚರ್ಚೆಗೆ ಗ್ರಾಸವಾಗ್ತಕ್ಕಂಥ ಔತಣಕೂಟಗಳಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಔತಣಕೂಟಗಳನ್ನು ಏರ್ಪಡಿಸುವಾಗ ಸಹಜವಾಗಿ ಎಲ್ಲಾ ಪಕ್ಷಾತೀತವಾಗಿ ಕರೀತಾರೆ ಅಥವಾ ಒಂದೇ ಪಕ್ಷದಲ್ಲಿ ಇರುವಂತಹ ಎಲ್ಲಾ ಶಾಸಕರು ಎಲ್ಲರೂ ಕೂಡ ಸೇರ್ತಾರೆ. ಸಿಎಂ ಸೇರಿದಂತೆ ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ರೆ ಈ ಹಿಂದೆಗಳ. ಆದ್ರೆ ಈಗ ಈ ವರ್ಷ ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಆಗ್ತಾ ಇರೋದ್ರಿಂದ, ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಇದ್ದೇ ಇತ್ತು. ಯಾವ ತರಹದ ಔತಣಕೂಟಗಳು ನಡೀತಾವೆ, ಯಾರಿಗೆ ಯಾರು ಕೌಂಟರ್ ಕೊಡ್ತಾರೆ, ಯಾವ ರೀತಿಯಾದಂತಹ ಸಂದೇಶಗಳನ್ನ ರವಾನಿಸಕ್ಕೋಸ್ಕರ ಈ ತರದ ಔತಣಕೂಟಗಳು ಆಗ್ತವೆ ಅನ್ನೋಂತ ಚರ್ಚೆಗಳಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತ ಔತಣಕೂಟಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಮಾಧ್ಯಮಗಳ ಮೇಲೆ ದೂರತಕ್ಕಂಥದ್ದು, ನಾವು ಊಟಕ್ಕೆ ಸೇರಿದ್ವಿ, ಅದನ್ನ ನೀವು ಸುದ್ದಿ ಮಾಡ್ತಾ ಇದ್ರೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದ್ರ ಹೊರತಾಗಿ ಕೂಡ ರಾಜಕೀಯ ಚರ್ಚೆಗಳು ಆಗ್ತಾ ಇರತಕ್ಕಂಥದ್ದು ಸತ್ಯ. ಅದನ್ನ ಅಲ್ಲಿ ಗಳಿತಾ ಇಲ್ಲ ಕೂಡ ಅಲ್ಲಿ ಭಾಗವಹಿಸಿದಂತಹ ಶಾಸಕರಾಗ್ಲಿ, ಉಳಿದಂತಹ ನಾಯಕರುಗಳಾಗ್ಲಿ. ಅದರ ಜೊತೆಗೆ ಒಂದಷ್ಟು ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಔತಣಕೂಟಗಳನ್ನ ಏರ್ಪಡಿಸುವ ಮೂಲಕ ತಮ್ಮ ಬಣ್ಣದ ಸದಸ್ಯರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಡಿಸಿಎಂ ಆಗಬಹುದು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾನೆ ಇದ್ದಾರೆ. ಬಹಳ ಪ್ರಮುಖವಾಗಿ ಅಹಿತವನ್ನ ಒಗ್ಗೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರೆ ತಮ್ಮ ಬಣ್ಣದವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು, ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಔತಣಕೂಟವನ್ನ ನಿನ್ನೆ ಏರ್ಪಡಿಸಿದ್ರು ಅವರ ಆಪ್ತರ ಮೂಲಕ. ಹೀಗಾಗಿ ಒಂದು ರೀತಿಯಲ್ಲಿ ಕದನ ವಿರಾಮ ಘೋಷಣೆ ಆಯಿತು, ಯಾವುದೇ ಚರ್ಚೆ ಇಲ್ಲ ಅನ್ನುವಂತ ಮಾತುಗಳನ್ನ ನಾವು ಏನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಆದರೆ ಎರಡೇ ದಿನಕ್ಕೆ ಅಧಿವೇಶನ ಶುರುವಾಗಿ ಎರಡೇ ದಿನಕ್ಕೆ ಕದನ ವಿರಾಮ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆಯಿಂದ ಸಹಜವಾಗಿ ಒಂದಷ್ಟು ಏಟಿಗೆ ರೇಟ್ ಅಂತ ನಿಟ್ಟಿನಲ್ಲಿ ಶಾಸಕರು ವಾಕ್ಸಮರ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಅಲ್ಲಿ ಗಳಿತಾ ಇಲ್ಲ. ಅವರೇ ಹೇಳ್ತಾ ಇದ್ದಾರೆ, ನೀವು ಕೇಳಬಹುದು, ಶಾಸಕರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಎಲ್ಲವೂ ಸರಿ ಇಲ್ಲ, ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಏನೋ ಜೋರ ಆಗ್ತಾ ಇದೆ, ಜೋರ ಆಗುತ್ತೆ ಕೂಡ ಮುಂದಿನ ದಿನಗಳಲ್ಲಿ ಅನ್ನೋದನ್ನ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಇದನ್ನ ಮತ್ತೆ ಬದಲಿರುತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ಗಮನಿಸಬೇಕಾಗುತ್ತೆ. ಈಗಾಗಲೇ ಏನು ದೆಹಲಿಗೆ ತೆರಳ್ತಾ ಇದ್ದಾರೆ ನಾಳೆ ನಾಡಿದ್ದು ಸಿಎಂ ಡಿಸಿಎಂ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕರೆಸಿ ಒಂದಷ್ಟು ಬುದ್ಧಿವಾದನ ಹೇಳ್ತಾರ ಅಥವಾ ಮತ್ತೆ ಇದನ್ನ ಬೆಳೆಯೋದಕ್ಕೆ ಬಿಟ್ಟು ಮತ್ತೊಂದು ಸಾರಿ ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟು ಈ ತರದ ಒಂದು ವಾತಾವರಣವನ್ನ ತಿಳಿಯಬರುವಂತ ಕೆಲಸವನ್ನ ಮಾಡ್ತಾರೆ, ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ 19 ಅಥವಾ 20 ತಾರೀಕಿಗೆ ಮತ್ತೆ ದೆಹಲಿಗೆ ಸಿಎಂ ಡಿಸಿಎಂ ನ ಕಾಂಗ್ರೆಸ್ ಹೈಕಮಾಂಡ್ ಕರಿಬಹುದು. ಚರ್ಚೆಯ ಗುದ್ದಾಟ ಏನ್ ನಡೀತಾ ಇದೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ನಿಗಾ ವಹಿಸಿ ಈಗ ನಡೀತಾ ಇರತಕ್ಕಂತ ಗದ್ದಲಕ್ಕೆ ಪೂರ್ಣ ವಿರಾಮ ಇಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರೀಪಾದ್. ಓಕೆ ಬಸವರಾಜ್, ಸಂಪರ್ಕದಲ್ಲಿರಿ,
ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿನ್ನರ್ ಪಾಲಿಟಿಕ್ಸ್ ಅಂತೂ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಮಾಧ್ಯಮಗಳ ಮುಂದೆ ಬಂದು ಬೆಳಗಾವಿಯ ನಾಯಕರು ನಮ್ಮನ್ನ ಊಟಕ್ಕೆ ಕರೀತಿದ್ದಾರೆ, ಬೇಡ ಅನ್ನಕ್ಕಾಗತ್ತಾ ಅಂತ ಹೇಳ್ತಾರೆ ಅವರು. ಆ ರೀತಿ ಸೌಜನ್ಯಕ್ಕೆ ಇವರು ಊಟಕ್ಕೆ ಹೋಗೋದಾದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಸಿಎಂ ಅಂಡ್ ಟೀಮ್ ಒಂದ್ ಕಡೆ ಹೋಗುತ್ತೆ, ಡಿಸಿಎಂ ಅಂಡ್ ಟೀಮ್ ಮತ್ತೊಂದ್ ಕಡೆ ಹೋಗುತ್ತೆ. ಈಗ ಡಿಕೆ ಬ್ರದರ್ಸ್ ಬೇರೆ. ಏನ್ ನಡೀತಾ ಇದೆ ಬೆಳಗಾವಿಯಲ್ಲಿ? ಖಂಡಿತ ಶ್ರೀಪಾದ, ಬೆಳಗಾವಿಯಲ್ಲಿ ಅಧಿವೇಶನ ಅಂದಾಗ ಸಹಜವಾಗಿ ಔತಣಕೂಟಕ್ಕೆ ಪ್ರತಿ ವರ್ಷ ಕೂಡ ಸೇರ್ತಾರೆ. ಅದರಲ್ಲಿ ವಿಶೇಷತೆ ಏನೂ ಇರಲ್ಲ. ಆದ್ರೆ ಈ ವರ್ಷದ ಔತಣಕೂಟಗಳು ಭಾರಿ ವಿಶೇಷತೆಯನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು ಮತ್ತು ರಾಜಕೀಯ ಆಯಾಮಗಳಿಗೆ ಚರ್ಚೆಗೆ ಗ್ರಾಸವಾಗ್ತಕ್ಕಂಥ ಔತಣಕೂಟಗಳಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಔತಣಕೂಟಗಳನ್ನು ಏರ್ಪಡಿಸುವಾಗ ಸಹಜವಾಗಿ ಎಲ್ಲಾ ಪಕ್ಷಾತೀತವಾಗಿ ಕರೀತಾರೆ ಅಥವಾ ಒಂದೇ ಪಕ್ಷದಲ್ಲಿ ಇರುವಂತಹ ಎಲ್ಲಾ ಶಾಸಕರು ಎಲ್ಲರೂ ಕೂಡ ಸೇರ್ತಾರೆ. ಸಿಎಂ ಸೇರಿದಂತೆ ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ರು ಈ ಹಿಂದೆಗಳ. ಆದ್ರೆ ಈಗ ಈ ವರ್ಷ ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಆಗ್ತಾ ಇರೋದ್ರಿಂದ, ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಇದ್ದೇ ಇತ್ತು. ಯಾವ ತರಹದ ಔತಣಕೂಟಗಳು ನಡೀತಾವೆ, ಯಾರಿಗೆ ಯಾರು ಕೌಂಟರ್ ಕೊಡ್ತಾರೆ, ಯಾವ ರೀತಿಯಾದಂತಹ ಸಂದೇಶಗಳನ್ನ ರವಾನಿಸಕ್ಕೋಸ್ಕರ ಈ ತರದ ಔತಣಕೂಟಗಳಾಗ್ತವೆ ಅನ್ನುವಂತ ಚರ್ಚೆಗಳಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತ ಔತಣಕೂಟಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಮಾಧ್ಯಮಗಳ ಮೇಲೆ ದೂರತಕ್ಕಂಥದ್ದು, ನಾವು ಊಟಕ್ಕೆ ಸೇರಿದ್ವಿ, ಅದನ್ನ ನೀವು ಸುದ್ದಿ ಮಾಡ್ತಾ ಇದ್ರೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದ್ರ ಹೊರತಾಗಿ ಕೂಡ ರಾಜಕೀಯ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಸತ್ಯ. ಅದನ್ನ ಅಲ್ಲಿ ಗಳಿತಾ ಇಲ್ಲ ಕೂಡ ಅಲ್ಲಿ ಭಾಗವಹಿಸಿದಂತಹ ಶಾಸಕರಾಗ್ಲಿ, ಇನ್ನುಳಿದಂತಹ ನಾಯಕರುಗಳಾಗ್ಲಿ ಅದರ ಜೊತೆಗೆ ಒಂದಷ್ಟು ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ, ಔತಣಕೂಟಗಳನ್ನ ಏರ್ಪಡಿಸುವ ಮೂಲಕ ತಮ್ಮ ಬಣ್ಣದ ಸದಸ್ಯರನ್ನು ಒಗ್ಗೂಡಿಸುವಂತ ಕೆಲಸವನ್ನ ಡಿಸಿಎಂ ಆಗಬಹುದು, ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾನೆ ಇದ್ದಾರೆ. ಬಹಳ ಪ್ರಮುಖವಾಗಿ ಅಹಿತವನ್ನ ಒಗ್ಗೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರೆ, ತಮ್ಮ ಬಣ್ಣದವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು, ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ನಿನ್ನೆ ಏರ್ಪಡಿಸಿದ್ರು ಅವರ ಆಪ್ತರ ಮೂಲಕ. ಹೀಗಾಗಿ ಒಂದು ರೀತಿಯಲ್ಲಿ ಕದನ ವಿರಾಮ ಘೋಷಣೆ ಆಯಿತು, ಯಾವುದೇ ಚರ್ಚೆ ಇಲ್ಲ ಅನ್ನುವಂತ ಮಾತುಗಳನ್ನ ನಾವು ಏನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಆದರೆ ಎರಡೇ ದಿನಕ್ಕೆ ಅಧಿವೇಶನ ಶುರುವಾಗಿ ಎರಡೇ ದಿನಕ್ಕೆ ಕದನ ವಿರಾಮ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆಯಿಂದ ಸಹಜವಾಗಿ ಒಂದಷ್ಟು ಏಕೆ ರೇಟು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ವಾಕ್ಸಮರ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಅಲ್ಲಿ ಗಳಿತಾ ಇಲ್ಲ. ಅವರೇ ಹೇಳ್ತಾ ಇದ್ದಾರೆ, ನೀವು ಕೇಳಬಹುದು, ಶಾಸಕರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಎಲ್ಲವೂ ಸರಿ ಇಲ್ಲ, ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಏನೋ ಜೋರಾಗ್ತಾ ಇದೆ, ಜೋರಾಗುತ್ತೆ ಕೂಡ ಮುಂದಿನ ದಿನಗಳಲ್ಲಿ ಅನ್ನೋದನ್ನ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಇದನ್ನ ಮತ್ತೆ ಮಧ್ಯರೀತಿ ಅನ್ನೋದನ್ನ ಬಹಳ ಕುತೂಹಲದಿಂದ ಗಮನಿಸಬೇಕಾಗುತ್ತೆ. ಈಗಾಗಲೇ ಏನು ದೆಹಲಿಗೆ ತೆರಳ್ತಾ ಇದ್ದಾರೆ ನಾಳೆ ನಾಡಿದ್ದು ಸಿಎಂ ಡಿಸಿಎಂ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕರೆಸಿ ಒಂದಷ್ಟು ಬುದ್ಧಿವಾದನ ಹೇಳ್ತಾರ ಅಥವಾ ಮತ್ತೆ ಇದನ್ನ ಬೆಳೆಯೋದಕ್ಕೆ ಬಿಟ್ಟು ಮತ್ತೊಂದು ಸಾರಿ ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟು ಈ ತರದ ಒಂದು ವಾತಾವರಣವನ್ನ ತಿಳಿಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ, ಕಾದ್ ನೋಡಬೇಕಾಗುತ್ತೆ. ಆದ್ರೆ 19 ಮತ್ತು 20ನೇ ತಾರೀಕಿಗೆ ಮತ್ತೆ ದೆಹಲಿಗೆ ಸಿಎಂ ಡಿಸಿಎಂ ನ ಕಾಂಗ್ರೆಸ್ ಹೈಕಮಾಂಡ್ ಕರೀಬಹುದು. ಚರ್ಚೆಯ ಗುದ್ದಾಟ ಏನ್ ನಡೀತಾ ಇದೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ನಿಗಾ ವಹಿಸಿ ಈಗ ನಡೀತಾ ಇರತಕ್ಕಂತ ಗದ್ದಲಕ್ಕೆ ಪೂರ್ಣ ವಿರಾಮ ಇಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಶ್ರೀಪಾದ್. ಓಕೆ ಬಸವರಾಜ್, ಸಂಪರ್ಕದಲ್ಲಿರಿ.